Hi guys, welcome back to Crazy Couples YouTube channel. ಇವತ್ತೊಂದು ಸ್ವಲ್ಪ ನಮಗೆ ಬೇಜಾರು ಆಗಿದೆ. ನಾ ಹಿಂಗ್ ಮೊದಲು ಹೆಂಗಂತಿದ್ದೆ ಇದು ಇಬ್ರು ಅನ್ನಾಗ್ತಿದ್ವಿ ಫಸ್ಟಿಗೆ ಸ್ಟಾರ್ಟ್ ಮಾಡಿದೆ ಲವ್ ಸ್ಟೋರಿ ಲಾಗ್ ಒಳಗ ಚಾನಲ್ ಅಂತೇನ ಅಂದೆಲ್ಲ ನಾನು ಗೊತ್ತಿಲ್ಲ ಈ ಸದಾ ಏನಂದ್ರೆ ವಿಷಯ ಬಂದ್ಬಿಟ್ಟು ನೋಡ್ರಿ ಈ ಕಂಪ್ನಿದೊಳಗ ಲಾಸ್ಟ್ ಡೇ ಇವತ್ತ ನಮ್ಮ ಮಮ್ಮಿ ಜೊತೆ ನಾವು ಟೈಮ್ ಸ್ಪೆಂಡ್ ಮಾಡೋದು. ನಾಳೀಗ ಈಗ ಟೈಮ್ ಎಷ್ಟಾಗೈತೆ ಅಂದ್ರೆ 7 ಗಂಟೆ ಆಗೈತಿ, ಸಾರಿ 5:30 ಆಗೈತಿ. 5:30 ಆಗೈತೆ ಅಂದ್ರೆ ನಾವು ಬೆಳಗ್ಗೆಯಿಂದ ಇವತ್ತೇ ಸಾಯಂಕಾಲ ಹೋಗ್ತೀನಿ ಅಂತ ಭಾಳ ಅಂದ್ರೆ ಭಾಳ ಹಠ ಮಾಡಾಕತ್ತಿದ್ರು. ಹಾಂ ಹಾಕಿದ ಬಿಟ್ಟು ನೆನಪಿರಲ್ಲ ನಿನಗೆ. ಅಷ್ಟೆಲ್ಲ ಹೇಳಿ ಸಮಾಧಾನ ಮಾಡಿ ಇವತ್ತು ಒಂದಿನ ಇರ್ಸ್ಕೊಂಡಿವಿ. ಇವತ್ತು ಲಾಸ್ಟ್, ನಾಳೆ ಸಾಯಂಕಾಲ ಹೋಗಿ ಬಿಟ್ಟು ಬರೋಬ್ಬರಿಗೆ ಕೆಲ್ಸದ್ದೆ ಒಂದು ಸ್ವಲ್ಪ ಜಲ್ದಿ ಬಂದು ಬಿಟ್ಟು ಬರ್ತೀನಿ. ಕಂಡಪಟ್ಟಿ ಇದ್ ಮಾಡಕತ್ತಿದ್ರು ಮತ್ತ ಕಳ್ಸಕ್ ಮನ್ಸ್ ಬರ್ಲಿಲ್ಲ, ಅದಕ್ಕೆ ನಾಳೆ ಕಳಿಸ್ತೀನಿ. ಅದಕ್ಕೆ ಬೆಳಗ್ಗೆಯಿಂದ ಚಾ ಕುಡಿದು ಮಾತಾಡಿ ಎಲ್ಲಾರು 5 ಜನ ಹೊಂಟ್ರ. ಎಲ್ಲಾರು ಎಲ್ಲೇ ಇದ್ವಿ, ಊಟ ಗೀಟ ಮಾಡಿ ಎಲ್ಲ ತಿಂದ್ವಿ. ಚಿಕನ್ ಪಕನ್ ಮಾಡಿ ಬರೀ ಚಿಕನ್ 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 ಇಲ್ಲ ಅಂಟಿ ಕೈಲೇ ಮಾಡ್ಸಿದ್ವಿ ಅವರೇ ಮಾಡಿದ್ರು. ಅದಕ್ಕೆ ಇವತ್ತ ಫುಲ್ ಡೇ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕಂತ ಫೋನ್ ಒಳಗೆ ಎಲ್ಲ ನನಗೆ ಬಿಡಿ ಇಲ್ಲ ಆದ್ರೂ ಮೊದ್ಲಿದ್ದ ಇಲ್ಲಿಂದ ಕರಿತೀನಿ ನೋಡ್ರಿ ಅನ್ಸತ್ತ ಅಟ್ಟಿರಿ ಅಟ್ಟಿರಿ ಕೇಳಿಸಿಲ್ಲ ಅವ್ರಿಗೆ. ಅದಕ್ಕೆ ಇವತ್ತು ಫುಲ್ ಡೇ ಅವ್ರ ಜೊತೆನೇ ಇದ್ವಿ. ಮತ್ತು ವ್ಲಾಗ್ ಈಗ ಮಾಡಿದ್ರೆ ಅವ್ರಿಗೆ ಟೈಮ್ ಕೊಡೋಕ್ಕಾಗಲ್ಲ ಅಂತ ಇವತ್ತು ಜಾಸ್ತಿ ಫೋನಿಗೆ ನೋಡಿಲ್ಲ. ಅದಕ್ಕೆ ಡೈರೆಕ್ಟ್ ಈವ್ನಿಂಗ್ ಒಂದು ಸ್ವಲ್ಪ ಒಂದು ಪಾರ್ಟಾಗಿ ತೋರಿಸ್ಬೇಕಂತ ಈಗ ನಾವು ಸ್ಟಾರ್ಟ್ ಮಾಡಿದ್ವಿ. ಆಯ್ತು, ನಾಳೆ ಭಾಳ ಬೇಜಾರಾಗುತ್ತೆ ನಮ್ಗೆ. ಇವತ್ತೇ ಬೇಜಾರಾಗುತ್ತಿತ್ತು, ಅದಕ್ಕೆ ಕಳಿಸಿಲ್ಲ. ನೋಡಮ್ಮ ಅಲ್ಲಿ ಹೋಗಿ ಏನೋ ತೊಗೊಳ್ತಾರೆ, ನೋಡಮ್ಮ ಏನೇನಾಗುತ್ತೆ. ಬರ್ರಿ ಬಂಗಾರ ಅಂಗಡಿ ಬಂದೀವಿ ಬಂಗಾರ ತೊಗೊಳಕ್ಕೆ. ಏನಿಲ್ಲ, ನಮ್ಮ ವೈನಿಯವ್ರಿಗೆ ಒಂದು ಮುಗ್ಬಟ್ಟು ತೊಗೊಳಕ್ಕೆ ಬಂದೀವಿ, ಕಳೆದೈತಂತ. ಎಷ್ಟರ ಅಲ್ಲಿ ತಗೋ ಅನ್ನಕತ್ತ ನೀವು. ಅದಕ್ಕೆ ನಮ್ಮ ಮಮ್ಮಿ ರೇಟ್ ಕರೆಕ್ಟಾಗಿ ಮುಗಿಸ್ತಾರ ಅಂತ ಅವ್ರಿಗೆ ಕರ್ಕೊಂಡ್ಬಂದಿವಿ. ನೋಡ್ರಿ ಮೇಕಪ್ ಮಾಡ್ಕೊಳಕತ್ತ. ಇದೇ ಫೋನ್ ಹಾಕಿನ ಕೈಯಾಗಿ ಹಿಂಗೆ ಕೊಟ್ಟೆ ಈ ಸದ್ದ ಲಾಗ್ ಮಾಡಕ್ಕೆ. ಈಗ ನಮ್ಮ ಅಣ್ಣರ ಮನೆಗೆ ಬಂದೀವಿ, ಇಲ್ಲ ನಮ್ಮ ಬಾವರ ಮನೆಗೆ ಬಂದೀವಿ. ನಾ ಏನಾರ ಅಂತಿರ್ತೀನಿ ಅಲ್ಲಿ. ಈ ಸದ್ ಬಂದೀವಿ. ಅಕ್ಕ ಏನು ಮಾಡಕತ್ತಾವ ನೋಡ್ರಿ, ಹಿಂಗೆ ಮಾಡ್ತಾವ. ಅಕ್ಕ ಅಲ್ಲಿ ಏನು ಮಾಡತ್ತ ತೋರಿಸಿ. ಮೊಬೈಲ್ ಸೆಲೆಕ್ಟ್ ಮಾಡಿದ್ವಿ, ಅಕ್ಕ ಅಂದ್ರೆ ತೋರಿಸ್ತೀವಿ. ಅಲ್ಲೇ ತೋರಿಸ್ಲಿಲ್ಲ, ತೋರಿಸ್ಬೇಕಂದ್ವಿ. ನೀವು ಫೋನೇ ಕೊಡಲಿಲ್ಲ, ಸೆಲೆಕ್ಟ್ ಮಾಡಿದ್ವಿ. ಒಂದು ಹಳ್ಳಿಯಿಂದ ಇತ್ತು. ಮಾತಾಡೋದು ಕೇಳ್ಸಾಕತ್ತಿಲ್ಲ ನನಗೆ. ನಿನಗೆ ಕೇಳಿಸ್ಲಿಲ್ಲ, ಮೊಬೈಲ್ ಕೇಳಿಸ್ತಾ ಸಾಕು. ಹೊರಗೆ ಚಾಪಿ ಹಸಿವಿ, ಅಷ್ಟ್ರು ಕುಂದಿರ್ತೀವಿ ಸದ್ದ. ಸ್ನ್ಯಾಕ್ಸ್ ಮಾಡ್ತಾಳಂತ ಅಕ್ಕ, ಕರ್ಕೊಂಬಂದಾಳ. ಮಧ್ಯಾಹ್ನ ಲಾಸ್ಟ್ ಡೇ ಇವತ್ತು ಟೈಮ್ ಸ್ಪೆಂಡ್ ಮಾಡೋದು. ಇವತ್ತು ಲಾಸ್ಟ್ ಡೇ. ಬರ್ತೀನಿ ಅಂತಾರ, ಬರ್ತಾರ ಇಲ್ಲ. ನಮ್ಮ ಬರ್ತಡೇಗೆ ಬರ್ತೀನಿ ಅಂತ ಹೇಳ್ಯಾರ. ಇದೇ ಮಂತು ವಾಪಸ್. ಇವ್ನು ನನ್ನ ಜುಲೈ 31 ಜುಲೈ ಇಬ್ಬರದು ಒಂದೇ ದಿನ. ನೆಕ್ಸ್ಟ್ ಡೇನೇ ಐತಿ. ಅಣ್ಣ ಫೋನ್ ಎಲ್ಲಿಟ್ಟೇನು, ಅಲ್ಲೇ ಬಿಟ್ಟು ಬಂದು ಏನು ಮತ್ತೆ ಅಲ್ಲಿ ಕುಂತಿದ್ದೆ ಅಲ್ಲ. ಅಣ್ಣನ ಫೋನ್ ಕಳ್ದೈತಿ, ಫೋನ್ ಹಚ್ಚಕತ್ತ. ಅಕ್ಕ ಅದನ್ನು ಹೇಳ್ತೇನಂತ ಅನ್ಕೋತಂಟ. ಅಣ್ಣ ಗಾಬ್ರಿ ಆಗ್ಯಾನ, ಫೋನ್ ಕಳ್ದೈತಂತ. ಆಂಟಿ ಎಲ್ಲಿಟ್ಟ ಅಂತ ಹುಡ್ಕಡ. ಐಸಿ ಬಿಲಿ ಅಂತ ಏನಂತ ರಿಂಗ್ಟೋನ್. ಐಸಿ ಬಲಿಯೇ ಬ್ಯಾಗ್ನಾಗ ಇಟ್ರ ಹುಡಿ ಅಲ್ಲೆಲ್ಲೆಲ್ಲ ಹುಡುಕ್ಯಾಡ. ಬೇಜಾರಾಗತೈತ್ರಿ ಊರಿಗೆ ಕಳಿಸ್ಲಾರ್ಕ. ಹಾಯ್ ಎಲ್ಲರಿಗೂ. ಇದನ್ರಿ ಎಲ್ಲರೂ ಹೆಂಗದಿರಿ? ಹಾಯ್ ಎಲ್ಲರಿಗೂ. ಎಲ್ಲರೂ ಹೇಗಾದಿರಿ ಮಕ್ಕಳ್ರಿ? ಆರಾಮದಿರಿ? ಆರಾಮಿರಪ್ಪ. ಯಾಕ ಸಪ್ಪಾಗಿ ಈಗ ಹೋಗುದಿತ್ತು ಮತ್ತು ಬ್ಯಾಡ ಅಂತಂದ. ಪ್ರೇಮದ ಮನೆ ಸರಿ ಇಲ್ಲವ, ಇದು ಕಳ್ಸಂಗಿಲ್ಲ ನಿನಗಂದ. ಅದಕ್ಕೆ ಬಿಟ್ನಪ್ಪ. ನಾಳೆ ಬರ್ತೀನಿ. ನಾಡ್ದು ಏನು ನಾಡ್ದು ಎಲ್ಲ ಏನಾರು ಹೇಳ್ಕೊ. ಮತ್ತೆ ಏನು ಹೇಳ್ತಿ?
ಮತ್ತು ಎಲ್ಲರೂ ಅಮ್ಮ ಭಾಳ ಚಲೋ ಅದಾಳ, ಲವ್ ಯು ಅಂತ ಇನ್ನೋಸೆಂಟ್ ಅದಾಳ, ಹಂಗೆ ಹಿಂಗೆ ಅನ್ನಕತ್ತಾರ್ರಿ. ಅವ್ರಿಗೆ ಏನು ಹೇಳ್ತೀರಿ? ಅವ್ರಿಗೆಲ್ಲ ನನ್ನ ಮಕ್ಕಳು, ನನ್ನ ಬಂಗಾರಗಳು ಅವರು. ಅವರೆಲ್ಲರೂ ನನಗೆ ಅಂತಾರಲ್ಲ, ನನ್ನ ಮಕ್ಕಳು ಅವ್ರು ಬಂಗಾರಗಳು, ನನ್ನ ಬಂಗಾರ. ನಾನು ಒಬ್ಬನೇ ನನ್ನ ಪ್ರೇಮು ಅಲ್ಲ, ಎಲ್ಲರೂ ನನಗೆ ಯಾರು ಅಮ್ಮ ಅಂತಾರೆ ಎಲ್ಲರೂ ನನ್ನ ಮಕ್ಕಳು. ಸಣ್ಣವ್ರಿದ್ದಾಗ ಚಾ ಕುಡ್ತಿದ್ರಲ್ಲ, ಹಾಲು ಹೋಗಿ ಅಂಗಡಿಲಿ ಹೋಗಿ ತರ್ತಿದ್ರೆ ಅಲ್ಲೇ ಮನ್ಯಾಗ ಅಲ್ಲಿ ಒಂದು ಗ್ಲಾಸ್ ತೊಗೊಂಡು ಹೋಗಿ ಎಮ್ಮೆ ಯಾರ ಮನ್ಯಾಗ ಇರ್ತದ ಅಲ್ಲಿ ಹೋಗಿ ಇಸ್ಕೊಂಬಂದು ಕುಡಿತೀವಿ. ಇದು ಚಾ ಮಾಡ್ತಿದ್ರು. ನಿಮ್ಗೆ ಎಮ್ಮೆ ಇದ್ದಿದ್ದಿಲ್ಲನ? ನಮ್ಮ ಎಮ್ಮೆ ಇತ್ತು, ಬೇರೆದವ್ರು ಬರ್ತಿದ್ರು, ಹಿಂಗ್ ಮೊಸರು ಏನು ಮಾರ್ತಿದ್ದಿಲ್ಲ. ಯಾರು ಬರ್ತಾರ ಅವ್ರಿಗೆ ಕೊಟ್ಟು ಬಿಡೋದು. ಮತ್ತ ಮಜ್ಜಿಗೆ ಕೊಟ್ಟು ಬಿಡೋದು, ಬೆಣ್ಣೆ ಆಟ ಮಾರ್ತಿದ್ರು. ಅಂದ್ರೆ ಒಟ್ಟು ಹೊರಗಿಂದೇನು ಡೈರಿ ಗಿರಿ ಆತರ ಇದ್ದಿದ್ದಿಲ್ಲ ಮೊದಲ? ಪಾಕೆಟ್ ಹಾಲು ಸಿಗ್ತಿದ್ದಿಲ್ಲ? ಅಟ್ಟ ಇಲ್ಲ, ಪಾಕೆಟ್ ಹಾಲು ಈಗ ಬಂದೈತ. ಮತ್ತೆ ನಾವು ಚಿಕನ್ ತಿಂತೀವಲ್ಲ, ಅವಾಗ ಫಾರಂ ಕೋಳಿ ಇದ್ದೇನು ಬಿಳಿ ಕೋಳಿ? ಇಲ್ಲ ಇಲ್ಲ. ಮತ್ತೆ ಯಾವ ಕೋಳಿ ಅವು? ಅವು ಬರೇ ಇದ್ರ ಕೋಳಿ, ಜವಾರಿ ಕೋಳಿ ತರ್ತಿದ್ದೇವು. ಮನ್ಯಾಗ ಸಾಕೋದು ತಿನ್ನೋದೇನ? ಮನ್ಯಾಗ ಸಾಕೋದು ತಿನ್ನೋದು. ಫಾರಂ ಕೋಳಿ ಯಾವಾಗ ಬಂದು? ಫಾರಂ ಕೋಳಿ ಈಗ ಒಂದು 10-15 ವರ್ಷ ಮುಂದೆ. ಅವಾಗ ನೀವು ಸಣ್ಣವ್ರಿದ್ದ ಫಾರಂ ಕೋಳಿ ಇರ್ಲಿಲ್ಲ? ಗೊತ್ತೇ ಇದ್ದಿಲ್ಲ. ಆದ್ರ ಸಣ್ಣ 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 ಮರಿ ತಂತಂದ್ ಬಿಡ್ತಿದ್ರು. ಆದ್ರ ಅವು 2 ದಿನ ಸಾಕುದ್ರಾಗ ಸಾತ್ ಬಿಡ್ತಿದ್ವು. ಅವು ಸಾತ್ ಬಿಡ್ತಿದ್ವು. ಇರ್ತಿದ್ದಿಲ್ಲ ಒಟ್ಟ. ತತ್ತಿನೂ ಜವಾರಿ ತತ್ತಿನ ಇರ್ತಿದ್ವು? ಜವಾರಿ ತತ್ತಿನೇ ತಿಂತಿದ್ರು. ನೀವು ಸಣ್ಣವ್ರಿದ್ದಾಗ ನಿಮ್ಮ ಮಮ್ಮಿ ತಿನ್ನಾಕ ನಿನಗೆ ಎಷ್ಟು ಕೊಡ್ತಿದ್ಲು? ಏನ್ ನೀನು ಹೊರಗೆ ತಿನ್ನಾಕ ಬೇಕಂದ್ರ ರೊಕ್ಕ? ಚಾರಾಣಿ, ಎಂಟಾಣಿ ಕೊಟ್ರ ಭಾಳ ಆತು. ಎಂಟಾಣಿ ಕೊಟ್ರು ಭಾಳ ಏನು? ಈಗಿಂದಕ್ಕೆ ಎಷ್ಟು ಹೋಗುತ್ತೆ ಅದು? ಎಂಟಾಣಿ ನಾವು ನಡೆಸಿವಿ. ಎಂಟಾಣಿ ನಾವು ನಡೆಸಿವಿ. ಚಾರಾಣಿ ನಡೆಸಿರೇನು? ಚಾರಾಣಿ ನಡೆಸಿನಿ, ಎಂಟಾಣಿ ನಡೆಸಿ. ಚಾರಾಣಿ ನಾನ ನಡೆಸಿಲ್ಲ. ಚಾರಾಣಿ ನೀ ನಡೆಸಿ? ಏನು ನಡೆಸಿಲ್ಲ. ಚಾರಾಣಿ ಅಂದ್ರೆ ಏನು? ಚಾರಾಣಿ ನಡೆಸಿ ನಾನು. ಚಾರಾಣಿ ಅಂದ್ರ ನೋಡ್ರಿ 4 ಆಣೆ. ಎಂಟಾಣಿ ಅಂದ್ರೆ 8 ಆಣೆ. ಬಾರಾಣಿ ಅಂದ್ರೆ 12 ಆಣೆ. 25 ಪೈಸಾ ಚಾರಾಣಿ. ಏನು? ಚಾರಾಣಿ ಒಟ್ಟು ನಡೆಸ್ಯಾರ. ಒಟ್ಟು ನಾ ನಡೆಸ್ದಾಗ ನಾ ಚಾರಾಣಿ ನಡೆಸಿ, ನೀವ ನಡೆಸಿಲ್ಲ ಚಾರಾಣಿ? ಚಾರಾಣಿ ನಡೆಸಿನಿ, ಎಂಟಾಣಿ ನಡೆಸಿನಿ. 25 ಪೈಸಾ 50 ಪೈಸಾ ಎರಡು ನಡೆಸಿನಿ. 25 ಪೈಸಾ ನಡೆಸಿನಿ, 50 ಪೈಸಾ ನಡೆಸಿನಿ. 50 ಪೈಸಾ ನಡೆಸಿ. ನನಗಿನ ದೊಡ್ಡ ನನಗೆ ನೆನಪಿದ್ದಂಗಿಲ್ಲ. ಸರಿ, ಇಲ್ಲಿ ಫಸ್ಟ್ ನಿಮ್ಮದು ಮೊದ್ಲಿಂದ ಕಾಲ ಯಾವ ಥರ ಇತ್ತು, ನಾವು ಯಾವ ಥರ ಲೈಫ್ ಲೀಡ್ ಮಾಡಾಕತ್ತೀವಿ ಅಂತೇಳಿ ಒಂದು ಸಣ್ಣದಾಗಿ ಬ್ಯಾಕ್ ಒಂದು ಹಿಸ್ಟ್ರಿ ಹೋಗ್ಬರು. ನಮ್ಮವ್ವ ಹೇಳ್ತಾಳೆ, ಭಾಳ ಈ ರೀತಿಯಲ್ಲಿ ಎಕ್ಸ್ಪೀರಿಯನ್ಸ್ ಇದ್ದವರು ಅವ್ರ ಅನುಭವವನ್ನು ಹೇಳ್ತಾರೆ. ಸ್ವಲ್ಪ ಕೇಳ್ಕೊತವ್ರಿ. ಹೇಳ್ದೆ, ನಾ ಏನೋ ಕೇಳ್ತೀನಿ. ಮೊದಲು ಸಂತಿ ಮಾಡಕ್ ಹೋಗಿದ್ರಲ್ಲ, ಸಂತಿ ಮಾಡಕ್ ಹೋದಾಗ ಎಷ್ಟು ರೂಪಾಯಿ ತಗೊಂಡ್ ಹೋಗಿದ್ರಿ? ಅವಾಗ ಜಗ್ ರೊಕ್ಕ ಬಿಡು. ಆದ್ರ ಹಿಂಗ ಬ್ಯಾಂಕ್ನಾಗ ಹಾಕುದು, ಇದ್ರಾಗ ಹಾಕುದು ಹಂಗ ಏನು ಇದ್ದಿದ್ದಿಲ್ಲ. ಬರೇ ಮನ್ಯಾಗ ರೊಕ್ಕ ಇಡೋದು, ಟ್ರೇಂಕ್ನಾಗ ಇಡೋದು, ತೇಲಿ ಮಟ್ಯಾಗ ಕಟ್ಟಿಡೋದು, ಹಂಗಿರ್ತಿತ್ತ ಅವಾಗ. ಮತ್ ನಿಮ್ಮವ್ ಏನೋ ಒಲಿ ತೋಡಿ ಒಲಿ ಒಳಗ್ ಮುಚ್ಚಿಡ್ತಿದ್ರು. ಮತ್ತ ನಾನು ಮುಚ್ಚಿಟ್ಟಿನಿ ಅವಾಗ. ನೀವು ಹಡ್ದಾಗ, ನೀವ್ ಸಣ್ಣರಿದ್ದಾಗ ಅವಾಗ ನಿಮ್ಮಪ್ಪ ಏನಾರು ತುಡುಗ್ ಮಾಡ್ತಾನಂತ ಹೇಳಿ ಮುಚ್ಚಿ ಇಡ್ತಿದ್ದೆ ನಾನು. ಅಂದಾಲೆ ಇಲ್ಲಿ ಮನಿ ಪನಿ ಕಟ್ಟಿಸಿ ಎಲ್ಲಾ ಕಟ್ಟಿಸಿ ಚಂದ ಇಟ್ಟಿ ನಿಮ್ಗ. ಅಪ್ಪನ ಮೇಲೆ ಹಾಕೊಂಡು ನಮ್ಮವ್ವ ಬ್ಯಾಂಕ್ ಅಕೌಂಟ್ ಮಾಡಿಸ್ಕೊಂಡಿದ್ದು ರೀಸೆಂಟಾಗಿ 2016-17 ಆಗಿರ್ಬೋದು ಅಷ್ಟೇ. ಅಲ್ಲಿ ತನ ಬ್ಯಾಂಕ್ ಅಕೌಂಟ್ ಇದ್ದಿದ್ದಿಲ್ಲ, ನಮಗೂ ಗೊತ್ತಿಲ್ಲ. ಈಗ ಏನ್ ರೀಸೆಂಟ್ ಆಗಿ ಬಂದಿಲ್ಲ. ಇತ್ತು. ಒಬ್ಬರು ಒಬ್ರು ಶಾಣ್ಯಾರು ಒಂದ್ ಸ್ವಲ್ಪ ಕರ್ಕೊಂಡ್ ಹೋಗ್ರಿಪ್ಪ ಬ್ಯಾಂಕ್ನಾಗ ಅಂತಂದ್ರ ಅವಾಗ ಭಾಳ ಅವ್ರ ಹಿಂದಿನ ಬೆನ್ ಹತ್ಬೇಕು. ಅಷ್ಟು ಇದು ಅವ್ರದ್ದು ದೌಲತ್. ಯಪ್ಪ ಎಣ್ಣ ಅನ್ಬೇಕು. ಏನ ಟಪಾಲ್ ಬರದಿತ್ತಂದ್ರ ಅವ್ರ ಹಿಂದಿನ ಬೆನ್ ಹತ್ಬೇಕು. ಬರೇ ಅಕ್ಷರ ಜ್ಞಾನ ಕಲ್ತಿದ್ರೆ ಇಷ್ಟೆಲ್ಲ ಅವ್ರಿಗೆ ಇದು ಮಾಡ್ಬೇಕಾಗಿತ್ತು. ಅವಾಗ ಸಾಲಿ ಭಾರಿ ಇದು ಇತ್ತು. ಮಾಸ್ತರ್ ಬಿ ಭಾರಿ ಇದ್ರ ಅವಾಗ. ನಿಮ್ ಊರಿಗೆ ಬಸ್ ಇರ್ತಿದ್ದಾನ? ಲಕ್ಸರಿ ಅಂದ್ರ ಟಿಂಪು, ಎತ್ತಿನ ಗಾಡಿ, ಟ್ಯಾಕ್ಟ್ರಿ, ಇವ್ ರಿಕ್ಷಾ ಪಿಕ್ಷಾ ಏನು ಇರ್ತಿದ್ದಿಲ್ಲ. ಈಗ ಬಂದಾವ್. ಆಟೋ ಇದ್ದಿದ್ದಿಲ್ಲ. ಬಸ್ ಇರ್ತಿ. KSRTC ಗೌರ್ಮೆಂಟ್ ಬಸ್ ಇರ್ತಿದ್ದು. ದಿನಕ್ಕೆ ಎಷ್ಟು ಬಿಡ್ತಿದ್ರು ಬಸ್? ದಿನಕ್ಕ ಮತ್ತ ಬಿಡ್ತಿದ್ರು ಬಿಡು. ಎಷ್ಟು ಸಲ ಬರ್ತಿತ್ತು ನಿಮ್ ಊರಿಗೆ? ಒಂದ್ 2 ತಾಸು ಕುಂದಿರ್ತಿದ್ದೆವು. 2 ತಾಸು ಬಸ್ ಕಾಯ್ಕೋತ. ಪಿಕ್ಚರ್ ನೋಡಕ್ ಹೋಗಿದ್ರಿ? ಅವಾಗ ಪಿಕ್ಚರ್ ಇರ್ತಿದ್ದು. ಅವಾಗ ಒಂದು ಪಿಕ್ಚರ್ ಬಿಟ್ಟಿಲ್ಲ ನಾನು. ನಿಮ್ ಕಾಲದ ಯಾವ್ದಾರ ಒಂದ್ ಪಿಕ್ಚರ್ ನೆನಪಿದ್ರ? ಇವಂದು ಕರಳಿನ ಕೂಗು. ಅದು ಒಂದು. ಮತ್ತೆ ಯಾವ್ದಂತಾರ ನೋಡಪ್ಪ, ಏನೋ ಒಂದು ಪಿಕ್ಚರ್ ಬರ್ಬೇಕಾರೆ ಎಲ್ಲ. ಏನೋ ಒಂದು ಪಿಕ್ಚರ್ ಭಾರಿ.
ಯಾವ್ದೋ ಒಂದು ಹೀರೋ ಅದ ನೋಡಿ ಮಣ್ಣಿನ ದೋಣಿ. ಹಾ ಆಗ ಅದು ಒಂದು ಅಂಬರೀಷ್ ಅಂಬರೀಷ್ ಅಂದು ಹ್ಮ್ ಮತ್ತ ಅಂತಾವ್ ನೋಡ್ತಿದ್ದೇವ್ ನಾವು ಅವಾಗ ಭಾರಿ ಪಿಕ್ಚರು ಭಾರಿ ಹೀರೋಣಿಗಳು ಅವ್ರು ಭಾರಿ ಹೀರೋಗಳು ಅವ್ರು ಹ್ಮ್. ಅವಾಗ ಅವಾಗ ನಿಮ್ ಫೇವ್ರೇಟ್ ಹೀರೋ ಯಾರ? ಈಗ ವಿಷ್ಣುಂದನ ಹ್ಮ್ ಪ್ರಭಾಕಾರ ಹ್ಮ್ ಮತ್ತ ಏನೋ ಹೆಸರು ಬರಂಗಿಲ್ಲ ನನಗೆ ಭಾಳ ರಾಜ್ಕುಮಾರ ಹ್ಮ್. ಅವು ಹೀರೋಯಿನ್ಗಳು ಯಾರು ನಿಮ್ ಕಾಲದ ಹೀರೋಯಿನ್ಗಳು ಯಾರು ಇಷ್ಟ ನಿನಗೆ? ಹೀರೋಯಿನ್ಗಳು ಮಾಲಾಶ್ರೀ ಉಮಾಶ್ರೀ ಹ್ಮ್ ಅವು 4 ಹೀರೋಣಿಗಳು ಅದಾರ. ಸುಧಾರಾಣಿ ಸುರ್ತಿ ಅವೆಲ್ಲ ಅವೆಲ್ಲ ಇಷ್ಟ ಆಗಾಯ್ತು. ಈಗಿನ ಹೀರೋಯಿನ್ಗಳು ಇಷ್ಟ ಆಗ್ತಾರೆ ನಿಮಗೆ? ಯಾವ ಇಲ್ಲಪ್ಪ. ಯಾಕೆ ಇಷ್ಟ ಆಗಲ್ಲ? ಯಾಕೆ ಚಂದ ಮಾಡಲ್ಲೇನ್ರಿ ಅವ್ರು? ಚಂದ ಮಾಡಿದ್ರು ಮನ್ಸಿಗೆ ಬರಂಗಿಲ್ಲ ಅವು. ಯಾಕ್ರಿ ಹೆಂಗ್ ಮಾಡ್ತಾರ್ರಿ? ಮೊದ್ಲಿಂದ ಹೀರೋಣಿನೇ ಬೇರೆ ಹೀರೋನೇ ಬೇರೆ. ಈಗ ಹೆಂಗ್ ಮಾಡ್ತಾರೆ? ಇಷ್ಟ ಆಗಲ್ಲ. ಇಷ್ಟ ಯಾಕಂದ್ರೆ ಅವ್ರು ಒಂದು ತಲೆಯಾಗಿರಂಗಿಲ್ಲ. ಏನ್ ಮಾಡ್ತಾರ? ಅವ್ರಿಗೆ ಒಂದು ತಲೆಗಿರಲ್ರಿ, ಯಾಕಂದ್ರೆ ನಮಗ್ ನೋಡಕ್ ತಲೆಯಾಗಿರಂಗಿಲ್ಲ. ಇಷ್ಟ ಆಗಲ್ಲ ಅವ್ರು ನೋಡಕ್. ನೋಡಕ್ ಇಷ್ಟ ಆಗಲ್ಲ. ಅವ್ರು ಹಾಕೊಳ್ಳೋ ಬಟ್ಟಿ ಇರ್ಬೋದು. ಎಷ್ಟು ಹಾಕೊಂಡಿರ್ತಾರೆ? ಚಲೋ ಹಾಕೊಂಡ್ರಲ್ರಿ ಬಟ್ಟಿ. ನಮ್ಮ ಕಾಲಂದು ನಮ್ಮ ಅವ್ವಾರು ಬಟ್ಟಿ ತಂದು ಕೊಡು ಅಂತಂದ್ರ ನಾವ್ ಹೇಳ್ಬೇಕು 15 ದಿನ 20 ದಿನಕ್ಕೆ ತಂದು ಕೊಡ್ತಿದ್ರು. ಮುಂಚೆನೆ ಹೇಳಿ ಆರ್ಡರ್ ಮಾಡ್ಬೇಕು, ನೀವು ಆರ್ಡರ್ ಮಾಡಿ ಇಟ್ಟಿರ್ಬೇಕೇನ? ಮತ್ ಹೋಗಿ ಬಂದು ಯಾಕೆ ತರ್ಲಿಲ್ಲ ಅಂತಂದ್ರ ಮತ್ತೆ ಅಪ್ಪ ಆ ಗಂಡ್ಮಗಾನೇ ಸತ್ತಾನ, ಅಂಗಡಿ ಗಂಡ್ಮಗ ಸತ್ತಾನ ಅಂತಿದ್ರ ಅವ್ರು. ಹಿಂಗ್ ಸುಳ್ಳು ಹೇಳ್ತಿದ್ರ ಅವ್ರು. ಬರೇ ಸುಳ್ಳು ಹೇಳಿ ಅರ್ಬಿ ತರಿಸಿ ಬರೇ ಹರಕ ಅರ್ಬಿ ಎಲ್ಲ ಹರಕ ಇರ್ತಿದ್ವು. ನಮ್ಮವ್ರು ನಮ್ಮ ಅಕ್ಕವ್ರು ಬಾಣ್ತನಾಗ ಅದಕ್ಕ ಅವ್ರು ಬಂದ್ರಂದ್ರ ಹಿಂಗ ಯಾವ್ದಾರ ಹಿಂಗ್ ಬಿಟ್ಟು ಹೋಗ್ಬಿಡವ್ರಲ್ಲ ಅದನ್ನ ಉಟ್ಕೊಳವ್ರ ನಾವು. ಒಟ್ಟು ಹೊಸ ಅರ್ಬಿ ಏನಿಲ್ಲ. ಒಂದ್ ಜೋಡ್ ಅರ್ಬಿ ಎಷ್ಟ್ ರೂಪಾಯಿ ಬರ್ತಿತ್ತು ನಿಮ್ಗೆ? ಒಂದ್ ಜೋಡ್ ಲಂಗ ದಾವಣಿ ಉಟ್ಕೋತಿದ್ದಿಲ್ಲ? ಒಂದ್ ಜೋಡ್ ಅರ್ಬಿಗೆ ಎಷ್ಟ್ ಅವಾಗ? ಒಂದ್ ಜೋಡ್ ಲಂಗ ದಾವಣಿಗೆ ಒಂದ್ ಜೋಡಿ 200-300 ರೂಪಾಯಿ. 200-300 ಅದೇ ಬಾಳ ಕಾಸ್ಟ್ಲಿ ನಮಗ. 200-300 ಕಾಸ್ಟ್ಲಿ ತುಟ್ಟಿ. ಭಾರಿ ದಿಮಾಕ್ ಅವಾಗ. ಪಿಕ್ಚರಿಗೆ ಎಷ್ಟು ಟಿಕೆಟ್? ಒಂದ್ ಪಿಕ್ಚರಿಗೆ ಟಿಕೆಟ್ ಪಿಕ್ಚರ್ಕ ಬಾಲ್ಕನಿ 5 ರೂಪಾಯಿ. ಅದು ಇದು ಮ್ಯಾಗ ಇರುತ್ತಲ್ಲ ಅದು 10 ರೂಪಾಯಿ. ಬಾಲ್ಕನಿ ಗಾಂಧಿ ಕ್ಲಾಸ್ 5 ರೂಪಾಯಿ, ಬಾಲ್ಕನಿ 10 ರೂಪಾಯಿ. ಅವಾಗ ಅಂದ್ರೆ ಒಂದು 15 ವರ್ಷ 20 ವರ್ಷ 15-20 ವರ್ಷದಿಂದ 20 ವರ್ಷದಿಂದ ಅದನ್ನ ಹೇಳಾಗುತ್ತಿಲ್ಲ. 30 ರೂಪಾಯಿ ಕೊಟ್ಟೋಗಿ. ನೀ ಸಣ್ಣಕ್ಕಿದ್ದಾಗ ಫುಲ್ ಸಣ್ಣಕ್ಕಿದ್ದಾಗ ಅವಾಗ ಎಷ್ಟು? ಫುಲ್ ಸಣ್ಣಕ್ಕಿದಾಗ ಅದು ಪಿಕ್ಚರ್ ಇದು ಟ್ಯಾಕೀಸ್ ಬಂದಿದ್ದಿಲ್ಲ. ಪ್ಯಾಕೇಜ್ ಇದ್ದಿದ್ದಿಲ್ಲ. ಇಲ್ಲ ಎಲ್ಲೋ ಒಂದೊಂದು ಇರ್ತಿದ್ದು. ಇಲ್ಲ 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 ಪಿಕ್ಚರ್ ಫಸ್ಟ್ ಏನ್ ಬಂತು ಈ ತಾಲೂಕಿಗೆ ಒಂದೊಂದು ಎಲ್ಲೋ ಒಂದೊಂದು ಇರ್ತಿದ್ದು. ಮುದ್ದೆ ಒಳದಾಗ ಅವ್ರು ಇದ್ದು ಊರಾಗ ಇದ್ದಿದ್ದಿಲ್ಲ, ಸುತ್ತಮುತ್ತ ಜಿಲ್ಲಾ ಲೆವೆಲ್ ಒಳಗೆ ಇರ್ತಿತ್ತು, ತಾಲೂಕ್ ಲೆವೆಲ್ ಒಳಗೆ ಇರ್ತಿದ್ದಿಲ್ಲ ಅವಾಗ. ಇವಾಗ ಆಗ್ಯಾವ ಥಿಯೇಟರ್ಸ್. ಆದ್ರ ಇದು ಲಕ್ಷ್ಮಿ ಟಾಕೀಸ್ ಮನೆ ಬಂದೈತಿ ಬಂತು. ಅದು ಗಿರಿಜಾ ಟಾಕೀಸ್ ಭಾಳ ದಿನ ಇತ್ತಾಗ ಮುದ್ದೆ ಬಾಳ. ಓಕೆ. ಈ ಸದ್ ಯಾರ ಸತ್ ಬಿಟ್ಟಿದ್ರ ಅಂದ್ರ ಇಮಿಡಿಯೇಟ್ಲಿ ಯಾರಿಗಾರ ಕರೆಸ್ಬೇಕು ಬಿಗರ್ನ. ಅವಾಗ ಹೆಂಗ್ ಮಾಡ್ತಿದ್ರಿ? ಯಾರ ಸತ್ರ ಅಂದ್ರ ಈಗ ಒಬ್ರ ಮನ್ಯಾಗ ಯಾರ ತೀರ್ಕೋತಿದ್ರಿ ಇವಾಗ ಎಮರ್ಜೆನ್ಸಿ ಬರೀತಿದ್ರ. ಟಪಾಲ್ ಎಷ್ಟ್ ದಿನಕ್ಕೂ ಮುಟ್ತಿತ್ತು ಅದು ಟಪಾಲ್ ದವನಿಗ ದಾರಿ ಕಾದ್ 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 ಬ್ಯಾಸರ ಆಗ್ಬಿಡ್ತಿತ್ತು. ಅಲ್ಲ ಇವ ತೀರ್ಕೊಂಡ್ಬಿಟ್ಟ. ನೀ ಸದ್ದ ಈ 2 ದಿನದ ಮಣ್ಣು ಮಾಡ್ಬೇಕು ಅವಂಗ ಅಂದ್ರ 5 ದಿನಕ್ಕ 8 ದಿನಕ್ಕ 15 ದಿನಕ್ಕ. ಮತ್ತ ಅವ್ರ ಕೆಲ್ಸ ಮ್ಯಾಗಿತ್ತಂದ್ರ ಅವ್ರು ಬ್ಯಾರೆದವ್ರ ಮನ್ಯಾಗ ಕೊಡುದು, ಅವ್ರು ಹೋಗಿ ಇವ್ರಿಗೆ ಕೊಡುದು. ತಿಂಗಳಿಗೆ ಹೋಗ್ಬಿಡ್ತಿತ್ತು ಹೇಳೋದು. ತಿಂಗಳಿಗೆ ಹೋಗ್ತಿತ್ತು. ಹಂಗ ಹೋಗಿ ಮಣ್ಣು ಮಾಡಿ ಬಂದಾಗ ಗೊತ್ತಾಗೋದು. ಆಮೇಲೆ ಬಂದ್ ನೋಡು, ಆಮೇಲೆ ಗೊತ್ತಾಗೋದು. ಈಗ ಇಲ್ಲೇ ಮಗ್ಲಾಗ ಊರಾಗಿದ್ರ ಅಂದ್ರ ಅವಾಗ ಏನ್ ಮಾಡ್ತಿದ್ರಿ? ಮಗ್ಲಾನ್ ಊರಾಗಿದ್ರ ಅಂದ್ರ ಮಗ್ಲಾಗ ಊರಾಗಿದ್ರ ಹೋಗಿಸಿಂದ್ರ ಅಲ್ಲಿ ಹೇಳ್ತಿದ್ರು. ಒಬ್ರಿಗೆ ಹೇಳ್ಕೀಸಿ ಕರ್ಕೊಂಡ್ಬರ್ತಿದ್ರು. ಒಬ್ರು ಹೊಕ್ಕಿದ್ರನ ಹೇಳಕ್ ಹೋಗಿದ್ರು ಓಡಿ. ಹೇಳಿ ಅಲ್ಲಿಂದ ಕರ್ಕೊಂಬರ್ಬೇಕನ. ಈಗ ಟೆಕ್ನಾಲಜಿ ಐತಲ್ಲ, ಇದು ಫೋನ್ ಇಮಿಡಿಯೇಟ್ಲಿ ಇಲ್ಲೇ ಮಗ್ಲಾಗ ಮನಿ ಇದ್ರು ಫೋನ್ ಹಚ್ಚಿ ಕರೆಸ್ತಾರಲ್ಲ. ಇದು ನೋಡಿದ್ರೆ ಏನ್ ಅನ್ಸುತ್ತೆ ನಿನಗೆ? ನನ್ ಕೆಟ್ಟ ಅನ್ಸತ್ ನಾವು ಇಂತಾದ ಜೀವನಾನೇ ಇರ್ಬಾರ್ದ ನಂಗೆ ಅನ್ಸತ್. ಯಾಕ? ಮೊದ್ಲಿಂದ ಬರೀ ಮೊದ್ಲಿಂದ ನೆನಪು ಬರ್ತ ನನಗೆ. ಈಗಿಂದ ಯಾವ್ದು ನೆನಪು ಬರಂಗಿಲ್ಲ. ಈಗಿಂದ ಫೋನ್ ಗೀನ ಇದೆಲ್ಲ ಚಲೋ ಅನ್ಸಲ್ಲ. ಅವಾಗ ಫಸ್ಟಿಗ ಏನಿತ್ತು ಗೊತ್ತೇನು? ಟೇಪ್ ರಿಕಾರ್ಡ್ ಇತ್ತು. ಇಲ್ಲ ಟೇಪ್ ರಿಕಾರ್ಡ್ ಅಲ್ಲ, ರೇಡಿಯೋ ಇತ್ತು. ಅದಕ್ಕ ರೇಡಿಯೋ ಹತ್ರ ಈ ಹೊತ್ತಿಗೆ ಮಕ್ಕೋತಿದ್ರು. ಹುಡ್ರು ಬಂದು ಗುಳೆ ಕುಂದಿರ್ತಿದ್ರು ಅವಾಗ. ಅದನ್ನ ನೋಡಿ ಅಲ್ಲಿಂತ್ರ ಏನೈತಿ ಟೇಪ್ ಬಂತು. ಟೇಪ್ನಾಗ ಅದು ಕ್ಯಾಸೆಟ್ ಬಂತು. ಕ್ಯಾಸೆಟ್ಲಿಂತ್ರ ಮತ್ತ ಇದು ಬಂತು, ಏನೋ ಅದು
ಎಂತದ ಇರ್ತಾವಲ್ಲ ಅವು ಬಂದು ಸಿಡಿ ಸಿಡಿ DVD. ಅವು ಬಂತು ಅವು ಬರೋಣ ಏನೈತಿ ಟಿವಿ ಬಂತು ಟಿವಿಲಿಂತ್ರ ಇವು ಸಣ್ಣ ಫೋನ್ ಬಂತು ಸಣ್ಣ ಫೋನ್ ಅಲ್ಲ ಫಸ್ಟ್ ಆ ಡಬ್ಬಿ ಇಟ್ಟಿಟ್ಟು ಹೋಗಿದ್ರಲ್ಲ ಅದು ಬಂತು ಟೆಲಿಫೋನ್. ಅದು ಆಗ ಏನೈತಿ ಸಣ್ಣ ಫೋನ್ ಬಂತು ಸಣ್ಣ ಫೋನ್ ಬರೋಣ ಇದು ಮನುಷ್ಯರ ನೋಡಾಕತ್ಬಿಟ್ರಿ ಫೋನಿಗೆ ನೋಡಾಕ ಈಗ ಇದು ಬಂದೈತಿ. ಇದು ಬಂದೈತಿ. ಇದು ಇಷ್ಟ ಆಗಲ್ಲ ನಿನಗೆ? ಇದು ಇಷ್ಟ ಆಗಂಗಿಲ್ಲ. ಅವ್ರು ಅಮೇರಿಕಾಲಿಂತ್ರ ಬಂದ್ರು ಈ ಮಾರಿ ಮಾರಿ ನೋಡ್ತಾರ ಈಗ. ಇವ್ ಅಮೇರಿಕಾಲಿಂತ್ರನೇ ಆತಿದ್ವಿ ಎಲ್ಲ. ಅಲ್ಲಿಂದ್ರ ನೋಡ್ತಾರ ಈಗ. ಮೊದಲು ಬರೇ ಇಲ್ಲೇ ಮಗ್ಲಾನೂರಾಗಿದ್ರನ ತಿಂಗಳಿಗೊಮ್ಮೆ ನೋಡ್ತಿದ್ರು. ಹಿಂಗ ನಿನ್ನೆ ಹಂಗೆ ಮಳೆ ಬರಾಕತ್ತಿತ್ತಲ್ಲ ಹಂಗೆ ಮನೆಗೆ ಬಂದು ಹಂಗೆ ಮಕ್ಕೊಂಡು ಹಂಗೆ ಎದ್ದು ಹಂಗೆ ಪಸ್ಕ್ ಆಗ್ಬಿಡ್ತದ. ಕೇಕ್ ತಿನ್ನಕತ್ತಾರ ಇವರು ಕೇಕ್ ತಿನ್ನಕತ್ತಾರ. ಅದನ್ನ ಇಲ್ಲಿಗೆ ಎಂಡ್ ಮಾಡ್ಬೇಕಂತ ಹೋತಾರ ಅವರು ಇವತ್ತು. ಓಕೆ ಅದನ್ನು ಒಂದು ಲಾಗ್ ಮಾಡತ್ತೀನಿ. ಅವರು ಅಳುದು ತೋರಿಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅನ್ಕೋತೀವಿ. ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಮಾಡ್ರಿ. ಹಂಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಿಗ್ತೀವಿ ನೆಕ್ಸ್ಟ್ ವಿಡಿಯೋ ಒಳಗೆ. ಅಲ್ಲಿವರೆಗೂ ನೋಡ್ತಾ ಇರಿ, ನಗ್ತಾ ಇರಿ, ತಿಂತಾ ಇರಿ. ಬಾಯ್.